ನೀವು ನೋಡ್ತಾ ಇರಬೇಕು. ಈಗ ಇವ್ರನ್ನ ಹೊಡೆದ್ರು, ಯಾರನ್ನ ಇಸ್ರೇಲ್ನಲ್ಲಿ ಹೊಡೆದ್ರು ಅಕ್ಟೋಬರ್ 7. ಹೊಡಿಬೇಕಾದ್ರೆ ಅಲ್ಲಾಹು ಅಕ್ಬರ್, ಅಲ್ಲಾ ನಿನಗೆ ಕೊಡ್ತಾ ಇದ್ದೀನಿ ತಗೋ. ಅದೇ ರೀತಿ ಇಸ್ರೇಲ್ನವರು ಇಲ್ಲಿರೋ ಮಕ್ಕಳು ಹೆಂಗಸರು ಹೊಡಿತಾರೆ, ಯೆಹೋವಾ ನಿನಗೆ ಕೊಡ್ತಾ ಇದ್ದೀನಿ ತಗೋ. ಸಾಯಬೇಕಾದ್ರೂ ಅಲ್ಲಾ ನಾನು ಸಾಯ್ತಾ ಇದ್ದೀನಿ, ಯೆಹೋವಾ ನಾನು ಸಾಯ್ತಾ ಇದ್ದೀನಿ. ಈ ಮೂಡಿಯಿಂದ ಹೊರಗಡೆ ಬಂದಿಲ್ಲ. ದೇವರುಗಳಿಗೆ ಜೀವ ಅಂದರೆ ಪ್ರೀತಿ. ಹೇಳಿದ್ನಲ್ಲ, ಪ್ರಾಣಿ ಕೋಳಿಯಿಂದ ಹಿಡಿದು ದನ, ಕೋಣ, ಮನುಷ್ಯ ಅಂದರೆ ಅತಿ ಹೆಚ್ಚು ಅನ್ನೋ ಒಂದು ವ್ಯಾಪಕವಾದ ನಂಬಿಕೆ ಇದೆ. ಮತ್ತು ಕ್ರಿಯೆಗಳು, ವಿದ್ಯುಕ್ತ ಕ್ರಿಯೆಗಳು ಈ ಕ್ಷಣದಲ್ಲೂ ಜರುಗ್ತಾ ಇದ್ದಾವೆ. ನನಗೆ ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಕರ್ನಾಟಕ ಇರಬಹುದು ಅಥವಾ ಜಾರ್ಖಂಡ್ ಇರಬಹುದು, ಎಲ್ಲ ಕಡೆಯೂ ಟಾಪ್ ಲೆವೆಲ್ನಲ್ಲಿರೋ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಳಸ್ತಾರೆ. ಅವ್ರೋಗಿ ಬಲಿ ಕೊಡೋದಿಲ್ಲ, ಬಲಿ ಕೊಡೋಕ್ಕೆ ಕೊಟ್ಬಿಡ್ತಾರೆ. ಬೆಂಗಳೂರು ಸ್ಮಶಾನಗಳಲ್ಲಿ ಪ್ರತಿ ಅಮಾವಾಸ್ಯೆ ದಿನ ಬೆಂಗಳೂರು ಸ್ಮಶಾನಗಳಲ್ಲಿ ಕಡಿಮೆ ಅಂದರೂ 70ರಿಂದ 75 ಮಕ್ಕಳು ಬಲಿ ಆಗ್ತವೆ. ಅವು ಹೊರಗಡೆ ಬರೋದಿಲ್ಲ. ಭಿಕ್ಷಾ ಬೇಡ್ತಾ ಇದ್ದ ಮಕ್ಕಳುಗಳು, ಹೇಳಿದ್ನಲ್ಲ, ತಲೆ ಮೇಲೆ ಬಟ್ಟೆ ಇಲ್ಲ, ಅಡ್ರೆಸ್ ಇಲ್ಲ. ಹಾಗೆ ಒಂಟಿ ಮಹಿಳೆಯರು, ಈ ಒಂಟಿ ಮಹಿಳೆಯರ ಇದನ್ನು ತಲೆ ಕಟ್ತಾರೆ. ಯಾರಿಗೆ? ದಂಡುಪಾಳ್ಯ. ಅವ್ರು ಕಳ್ಳರವರು. ಅವ್ರ ಮುಖಗಳು ನೋಡಿದ್ರೆ ನೀರು ಕೂಡ ಕೊಡೋದಿಲ್ಲ. ಯಾಕೆ? ತಲಾಂತರದಿಂದ ಕಳ್ತನ ಮಾಡ್ಕೊಂಡು ಬಂದಿರೋದು. ಅವರಿಗೆ ಒಂದು ನಾಗರಿಕತೆ ಬೆಳೆಸ್ಕೊಂಡಿರಲಿಲ್ಲ. ಈಗ ಗೌರ್ಮೆಂಟ್ ಏನೇನೋ ಮಾಡಿ ಬೇರೆ ಥರ ಮಾಡ್ತಾಯಿದೆ. ಆ ಕಳ್ಳರುಗಳ ತಲೆಗೆ 80 ಒಂಟಿ ಮಹಿಳೆಯರ ಕೇಸ್ಗಳನ್ನ ಅವ್ರ ತಲೆ ಕಟ್ಟುತ್ತೆ. ಹಾಗೆಯೇ ಕುರಿ ಕಳ್ಳ ಇದ್ದ ಕೆಂಪ ಅಂತ, ಅವನಿಗೆ 80ರ ದಶಕದಲ್ಲೇ ಅವ್ರ ತಲೆಗೆ 60 ಕಟ್ಟುತ್ತೆ. ಆ ಥರ ಇವತ್ತಿಗೂ ನಡೀತಾ ಇದೆ. ಆದರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲಿ? ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ. ಆದರೆ ಅದು ನಡೀತಾ ಇದೆ. ನಂಡೂಪಾಳ್ಯದಲ್ಲಿ ಅವ್ರು ಅಟ್ಲೀಸ್ಟ್ ಒಂದು 5-6 ಕೊಲೆ ಮಾಡಿ ಅವ್ರ ತಲೆಗೆ 80 ಕಟ್ಟಿದ್ರೆ ಬೇಜಾರಾಗ್ತಿರ್ಲಿಲ್ಲ. ಕೊಲೆಗಾರರೇ ಅಲ್ಲ ಅವರು, ಕಳ್ಳರು. ಒಬ್ಬ ಮನುಷ್ಯನ ಕಣ್ಣು ನಾನು ನೋಡ್ತಾ ಇದೆ ಅಂದರೆ ಅವರು ಕಾಣಿಸೋದೇ ಇಲ್ಲ, ಕಳ್ತನ ಮಾಡಲ್ಲ. ಯಾರು ಕಾಣದೇ ಇರುವ ಕಳ್ತನ ಮಾಡ್ತಾರೆ. ಡಕಾಯಿತರು ಅಲ್ಲ ಅವರು, ಕಳ್ಳರು. ಸೊ ಈ ಒಂದು ಸಬ್ಜೆಕ್ಟ್ನ ಬಹಳ ವರ್ಷಗಳಿಂದ ಯೋಚನೆ ಮಾಡಿ ಈಗ ನಾವು ಜನರ ಮುಂದೆ ಇಡ್ತಾ ಇದ್ದೀವಿ. ಸರ್, ಈಗ ಈಗಲೂ ಕೂಡ ನಡೀತಾ ಇದೆ, ಹಿಂದೆ ಕೂಡ ನಡೆದಿರುವಂಥದ್ದು, ಅಂದರೆ ನರಬಲಿ ಆಗಿರ್ಬೋದು ಮತ್ತು ಹೆಣ್ಣುಮಕ್ಕಳ ಬಲಿ ಆಗಿರ್ಬೋದು ಅನ್ನೋದು. ಸರ್, ಪ್ರೆಸೆಂಟು ಸರ್ ಎಲ್ಲಿ ಆಗಿರುವಂತಹ ಕತೆ ಈಗ ಸಿನಿಮಾ ರೂಪಕ್ಕೆ ಬರ್ತಾ ಇರುವಂಥದ್ದು, ಮತ್ತು ಇದರ ಹಿಂದಿರುವಂತಹ ಸಂಚು ಹೇಗೆ ಇರುತ್ತೆ ಅಂತ ಅನ್ನುವಂಥದ್ದು. ಸರ್, ನಾವು ಇದು ಒಂದು ತಿಳ್ಕೊಳ್ಳಿ, ಯಾರು ಈ ಬಲಿಗಳನ್ನ ಕೊಡಬೇಕಾದ್ರೆ, ನರಬಲಿ, ಪ್ರಾಣಿ ಬಲಿ ಕೊಡಬೇಕಾದ್ರೆ ಕುರಿಗಳು, ಆಡುಗಳು ತೊಗೊಳ್ತಾರೆ, ವಿಡಿಯೋಗಳು, ಫಿಲಮ್ ಮಾಡ್ತಾರೆ, ಸ್ಕ್ರೀನಲ್ಲಿ ಕಾಣಿಸ್ಬೋದು ಬೇಕಾದರೆ. ಆದರೆ ನರಬಲಿ ಯಾರನ್ನೂ ಬಿಡೋದಿಲ್ಲ. ಅಲ್ಲಿ ಭಾಳ ಗೌಪ್ಯವಾಗಿ ನಡೆಯೋದು. ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಹೊರತು ಅದಕ್ಕೆ ಸಾಕ್ಷ್ಯ ಕೊಡಿಂದ ಕೊಡೋಕ್ಕಾಗಲ್ಲ. ಎಲ್ಲೋ ಕೆಲವರು ಸಿಕ್ಕೊಂಡ್ಬಿಡ್ತಾರೆ. ಹೇಳಿದ್ನಲ್ಲ, ಡಾಕ್ಟ್ರುಗಳು ಸಿಕ್ಕೊಂಡ್ರು, ನೋಡ್ತಾ ಇದ್ದೀರಿ, ವಾರಕ್ಕೆ ಒಂದು 4-5 ಜನ ಸಿಕ್ಕೊಳ್ತಾನೆ ಇದ್ದಾರೆ. ಆದರೆ ಸಿಗದೇ ಇರೋದು ಅದ್ರ 20ರಷ್ಟಿದೆ.